ಕೃಷ್ಣೌ ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ. ಲಕ್ಷ್ಮೀಕಾಂತಮನಂತ ಸದ್ಗುಣನಿಧಿಂ ದೋಷಾತಿದೂರಂ ಸದಾ ಸರ್ಗತ್ರಾಣ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ. ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ವೈಶಾಖ ಶುಕ್ಲ ಚತುರ್ದಶಿ ಇವತ್ತಿನ ಸಾಯಂಕಾಲದ ಹೊತ್ತಿಗೆ ಭಗವಂತ ನರಸಿಂಹ ಅನ್ನುವ ಅದ್ಭುತಾಕಾರದಿಂದ ಆವಿರ್ಭವಿಸಿದ ಪರ್ವಕಾಲ. ನರಸಿಂಹ ಜಯಂತಿ ಅಂತ ವ್ಯವಹಾರ ಮಾಡ್ತೇವೆ. ಜಯಂತಿ ಅನ್ನುವ ವ್ಯವಹಾರ, ಆ ಶಬ್ದ ನಮ್ಮಲ್ಲಿ ಹೆಚ್ಚು ವರ್ಧಂತಿ ಅಂತ ಶಬ್ದದ ಬಳಕೆ ಇದೆ. ಮನುಷ್ಯನ ಹುಟ್ಟಿದ ದಿವಸಕ್ಕೆ ಜಯಂತಿ ಅಂತ ಶಬ್ದ ಪ್ರಯೋಗ ಮಾಡುವುದಿಲ್ಲ, ವರ್ಧಂತಿ ಅಂತ ಹೇಳ್ತೇವೆ. ಜಯಂತಿ ಅನ್ನುವ ಶಬ್ದವನ್ನು ಬಳಸುವುದು ಯಾರು ಸಾರ್ವಕಾಲಿಕವಾಗಿರ್ತಾರೋ ಅವರ ಹುಟ್ಟಿದ ದಿವಸಕ್ಕೆ. ಹಾಗಾದರೆ ಗಾಂಧಿ ಜಯಂತಿ ಹೇಗೆ, ಅಂಬೇಡ್ಕರ್ ಜಯಂತಿ ಹೇಗೆ ಅಂತ ನಾವು ಕೇಳುವ ಸಾಧ್ಯತೆಗಳುಂಟು. ಅಲ್ಲೆಲ್ಲ ವ್ಯಕ್ತಿತ್ವ, ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡು ಜಯಂತಿ ಆಚರಣೆ ಅಲ್ಲ, ಒಂದು ತತ್ವವನ್ನು ಇಟ್ಟುಕೊಂಡು. ಗಾಂಧಿ ತತ್ವ, ಅಂಬೇಡ್ಕರ್ ತತ್ವ ಅಂತ ಒಂದು ತತ್ವಗಳಿದ್ದಾವೆ, ತತ್ವ ಸಿದ್ಧಾಂತಗಳು, ನಡೆಗಳಿದ್ದಾವೆ. ಆ ನಿಟ್ಟಿನಿಂದ ಆ ತತ್ವದ ಎಚ್ಚರ ಶಾಶ್ವತವಾದದ್ದು ಅನ್ನುವ ದೃಷ್ಟಿಯಿಂದ ಜಯಂತಿಯನ್ನು ಆಚರಣೆ. ಶ್ರೀಕೃಷ್ಣ ಜಯಂತಿ ಅಂತ ಹೇಳಿದರೆ ಅದು ಒಂದು ವಿಶಿಷ್ಟವಾದ ತತ್ವ, ಹರತತ್ವ. ನರಸಿಂಹ ಜಯಂತಿ ಅನ್ನುವಲ್ಲೂ ಕೂಡ ಅನೇಕ ತತ್ವಗಳು ಒಡಮೂಡಿರುವಂತಹ ವಿಷಯಗಳಿದ್ದಾವೆ. ಆ ನಿಟ್ಟಿನಿಂದ ಆ ಜಯಂತಿ ಅನ್ನುವ ಹೆಸರಿನ ಆಚರಣೆಯ ಜೊತೆಗೆ ನಾವು ಅನೇಕ ಅನುಸಂಧಾನಗಳನ್ನು ನಡೆಸಿಕೊಳ್ಬೇಕು. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ವಾಹನಗಳು ಹಾರ್ನ್ ಮಾಡುವ ಶಬ್ದಗಳು ಕೇಳದೇ ಇರುವ ಪ್ರದೇಶ. ಬೆಂಗಳೂರಿನಲ್ಲಿ ಅಂಥದ್ದು ಸಿಗುವುದಿಲ್ಲ. ಆಮೇಲೆ ಮೊಬೈಲು ಕೂಡ ಸರಿಯಾಗಿ ತಾಗ್ತದೋ ಇಲ್ಲೋ ಅಂತ ಸಿಗುವಂಥ ಪ್ರದೇಶ ಇದೆ. ಸ್ವಲ್ಪ ಒಳಭಾಗ, ಇನ್ನು ಎಷ್ಟು ಬೇಗ ಬೆಂಗಳೂರು ಒಳಗೆ ಸೇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗಂತೂ ತಪೋವನ ಸ್ವರೂಪದಲ್ಲಿದೆ. ಪೂಜ್ಯ ಶ್ರೀ ವಿಶ್ವಭೂಷಣ ಶ್ರೀಪಾದರು ಈ ಪ್ರದೇಶದಲ್ಲಿ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪಿಸಿ ಪಾಂಚವರ್ಷಿಕ ಯೋಜನೆಗಿಂತ ಸ್ವಲ್ಪ ಉತ್ಕರ್ಷಕ್ಕೆ ಬಂತು. ಈಗ ಅವರ ಸಂಕಲ್ಪ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹ ಬಲದಿಂದ, ತಮ್ಮಲ್ಲಿ ನೆಲೆ ನಿಂತಿರತಕ್ಕಂತಹ ನರಸಿಂಹದೇವರ ನಿತ್ಯಾರಾಧನೆಯ ಬಲದಿಂದ ಈಗ ಪೂರ್ಣಗೊಂಡಿದೆ. ಕಳೆದ ವರ್ಷವೂ ನರಸಿಂಹ ಜಯಂತಿ ಇಲ್ಲಿ ನಡೆದಿದೆ. ಈ ವರ್ಷ ಪೂರ್ಣ ಮಟ್ಟದಲ್ಲಿ ನಡೀತದೆ. ಮುಂದಿನ ವರ್ಷ ಪರಿಪೂರ್ಣ ಮಟ್ಟದಲ್ಲಿ ನಡೀತದೆ. ಯಾಕಂದರೆ ನರಸಿಂಹ ಜಯಂತಿ ಪರಿಪೂರ್ಣ ಆಗಬೇಕಾದ್ರೆ ಇದು ಹೇಗಿರಬೇಕು? ಒಂದು ರೀತಿ ಪದ್ಮಸ್ಥನಾದಂತಹ ನರಸಿಂಹನನ್ನು ಪೂಜ್ಯ ಶ್ರೀಪಾದರು ಚಿಂತಿಸಿಕೊಂಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಕೆಳಭಾಗವೆಲ್ಲವೂ ಕೂಡ ಮುಚ್ಚಿ, ಕೆಳಭಾಗದಲ್ಲಿ ಒಂದು ಧ್ಯಾನಕ್ಕೆ ಬೇಕಾದ ಪ್ರದೇಶದ ನಿರ್ಮಾಣವಾಗಿ ನರಸಿಂಹದೇವರ ವಿಶಿಷ್ಟಾರಾಧನೆಗೆ ಬೇಕಾದಂತಹ ಸ್ಥಳ, ಈ ಗುಡಿ, ಗರ್ಭಗೇಹ ಇವೆಲ್ಲವುಗಳ ತಂತ್ರೋಕ್ತವಾದಂತಹ ಕೆಲವು ನಿರ್ಮಾಣಗಳು ಇನ್ನು ನಡೆಯತಕ್ಕದ್ದಿದೆ. ಅವೆಲ್ಲ ಪೂರ್ಣವಾದಾಗ ಪರಾಭವ ಸಂವತ್ಸರ ಮುಗಿಯೋ ಹೊತ್ತಿಗೆ ಪೂರ್ಣ ಮಟ್ಟದಲ್ಲಿ ನರಸಿಂಹ ಜಯಂತಿ ಈ ಪ್ರದೇಶದಲ್ಲಿ ನಡೀತದೆ. ಸದ್ಯ ಈ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ಸಿಕ್ಕಿದ ಅಲ್ಪಕಾಲದಲ್ಲಾದರೂ ಸ್ವಲ್ಪವಾದರೂ ದೇವರ ಬಗ್ಗೆ ಶ್ರವಣ ಮಾಡಬೇಕು. ಜಯಂತಿ ಆಚರಣೆ ಅನ್ನುವುದು ಅರ್ಘ್ಯ ಪ್ರದಾನ, ದೇವರ ಉತ್ಸವ, ದೇವರ ಪ್ರಸಾದ ಸ್ವೀಕಾರ ಮೊದಲಾದ ವಿಧಾನಗಳಲ್ಲಿ ಮಾತ್ರ ಮುಗಿಯುವುದಿಲ್ಲ. ಜ್ಞಾನಕರ್ಮವೂ ಕೂಡ ಅದರ ಜೊತೆಗೆ ಸೇರಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಪೂಜ್ಯ ಗುರುಗಳ ಆದೇಶಾನುಗುಣವಾಗಿ ಈಗ್ಗೆ ನಡೀತಾ ಇರತಕ್ಕಂತಹ ಈ ಜ್ಞಾನಯಜ್ಞದ ಉಪಸಂಹಾರವೂ ಕೂಡ ಇವತ್ತೇ ನಡೀತದೆ ಅಲ್ವಾ ಸ್ವಾಮಿ? ಆ ಉಪಸಂಹಾರದ ನಿಮಿತ್ತವಾಗಿಯೂ ಕೂಡ ಒಂದು 4 ಮಾತುಗಳನ್ನು ಗುರುಗಳ ಮತ್ತು ಭಗವಂತನ ಸನ್ನಿಧಾನದಲ್ಲಿ ತಮ್ಮ ಮುಂದೆ ಆಡುವುದಿದ್ದೇನೆ. ಶ್ರದ್ಧೆಯಿಂದ ತಾವೆಲ್ಲ ಶ್ರವಣ ಮಾಡ್ತೀವಿ ಅಂತ ಭಾವಿಸಿದ್ದೇನೆ. ಶ್ರದ್ಧೆ ಅಂತ ನಾನು ಹೇಳಿದ್ದೆ ಯಾಕೆ ಅಂತ ಹೇಳಿದರೆ, ಊಟದ ಸಮಯ ಅಲ್ವಾ? ಭೋಜನದ ಸಮಯದಲ್ಲಿ ಭೋಜನ, ಭಗವಂತನ ಬಗ್ಗೆ ಚಿಂತಿಸು, ಭೋ ಜನ ಅಂತ ಹೇಳಿದ್ರೆ ಆದೇಶ. ಭೋ ಜನ, ಓ ಮನುಷ್ಯ ಅಂತ ನಮ್ಮನ್ನು ಸಂಬೋಧನೆ ಮಾಡುವುದು.
ಭಗವಂತನ ಬಗ್ಗೆ ಚಿಂತನೆ ಮಾಡು ಅಂತ ಆದೇಶಿಸುವುದು. ದೇವರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಆಮೇಲೆ ಭಗವಂತನ ಪ್ರಸಾದ ಸ್ವೀಕಾರ ಮಾಡೋಣ. ಭಗವಂತ ನರಸಿಂಹನಾಗಿಯೇ ಯಾಕೆ ಅವತರಿಸಿದ ಅಂತ ಕೆಲವರ ಪ್ರಶ್ನೆ ಇದೆ. ಎಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗ್ತದೆ? ಅವ ಮೀನಾಗಿ ಯಾಕೆ ಹುಟ್ಟಿದ್ದು, ಆಮೆಯಾಗಿ ಯಾಕೆ, ಹಂದಿಯಾಗಿ ಯಾಕೆ, ಆಮೇಲೆ ನರಸಿಂಹನಾಗಿ ಯಾಕೆ, ಹೀಗೆ ಅವತಾರಗಳ ಬಗ್ಗೆ. ಅವನು ಶಂಖಚಕ್ರ ಗದಾಪದ್ಮಧಾರಿಯಾಗಿ ಕಾಣಿಸಿಕೊಂಡಿದ್ದರೆ ಉಪಾಸನೆಗೆ ಅನುಕೂಲ ಆಗ್ತಿತ್ತಲ್ವಾ, ಇಂಥ ಪ್ರಶ್ನೆಗಳೆಲ್ಲ ಬರ್ತವೆ. ನರಸಿಂಹನಾಗಿ ಅವತರಿಸಿದ್ದರ ಮೂಲ ಉದ್ದೇಶ ಎರಡು ಅಂತ ಶ್ರೀಮದ್ ವಾದಿರಾಜರು ಹೇಳ್ತಾರೆ. ಒಂದು, ನಾನು ಎಲ್ಲಿ ಬೇಕಾದರೂ ಇದ್ದೇನೆ ಅಂತ ದೇವರೇ ಹೇಳ್ತಾನೆ. ನಾನು ಸರ್ವವ್ಯಾಪಿ ಇದ್ದೇನೆ. ಆ ಸರ್ವವ್ಯಾಪಿ ಇದ್ದೇನೆ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ಭಗವಂತ ನರಸಿಂಹನಾಗಿ ಇಳಿದು ಬಂದ. ಒಂದು. ಎರಡನೆಯದ್ದು, ನಾನು ಸರ್ವ ವಿಲಕ್ಷಣ. ಪ್ರಪಂಚದಲ್ಲಿ ಯಾವ್ಯಾವುದಿದೆ ಅವೆಲ್ಲಕ್ಕಿಂತ ವಿಲಕ್ಷಣ ನಾನು. ದೇವರನ್ನು ನೋಡಿ ಬಂದವನ ಹತ್ರ ನಾವು ದೇವರು ಹೇಗಿದ್ದಾನೆ ಅಂತ ಕೇಳಿದರೆ ಅವ ಏನು ಹೇಳ್ತಾನೆ? ದೇವರು ತುಂಬ ಚಂದ ಇದ್ದಾನೆ ಅಂತ ಹೇಳ್ತಾನೆ. ತುಂಬ ಸುಂದರವಾಗಿದ್ದಾನೆ ಅಂದರೆ ಎಷ್ಟು ಸುಂದರವಾಗಿದ್ದಾನೆ ಅಂತ ಮುಂದಿನ ನಮ್ಮ ಪ್ರಶ್ನೆ. ಅತ್ಯಂತ ಸುಂದರ ಅಂತ ನಾವು ಅಂದುಕೊಂಡ ವ್ಯಕ್ತಿಯನ್ನು ತೋರಿಸಿ ಅವನಷ್ಟು ಸುಂದರನು ಅಂತ ಕೇಳಿದರೆ ನೋಡಿ ಬಂದವ ಏನು ಹೇಳ್ತಾನೆ? ಆ ದೇವರ ಮುಂದೆ ಇವ ಮಂಗ ಅಂತ ಹೇಳ್ತಾನೆ. ಆ ದೇವರ ಸೌಂದರ್ಯದ ಮುಂದೆ ಉಳಿದವರ ಸೌಂದರ್ಯ ಲೆಕ್ಕಕ್ಕೆ ಇಲ್ಲ. ಹಾಗಾದರೆ ಅದಕ್ಕಿಂತ 10 ಪಟ್ಟು ಜಾಸ್ತಿಯೋ 100 ಪಟ್ಟು ಜಾಸ್ತಿಯೋ ಏನೇ ಕೇಳಲಿ, ಆ ದೇವರನ್ನು ಕಂಡಂತಹ ಅಪರೋಕ್ಷೀಕೃತ ಶ್ರೀಷ ವ್ಯಕ್ತಿ ಏನು ಹೇಳ್ತಾನೆ? ಹಾಗಲ್ಲ, ಅದಕ್ಕಿಂತ ಜಾಸ್ತಿ, ಅಷ್ಟು ಅಲ್ಲ, ಇಷ್ಟು ಅಲ್ಲ. ಮತ್ತೆ ಎಷ್ಟು ಹೌದು ಅಂತ ಕೇಳಿದರೆ ದೇವರ ಬಗ್ಗೆ ಹೇಳಲಿಕ್ಕಾಗ್ತದ? ದೇವರ ಬಗ್ಗೆ ಹೇಗೆ ಏನು ಅಂತ ಕೇಳಿದರೆ ಹಾಗಲ್ಲ ಹೀಗಲ್ಲ ಅಂತ ಹೇಳ್ಬೋದೇ ಹೊರತು ಹೀಗೆ ಹೌದು ಅಂತ ಬಾಯಿಯಿಂದ ಹೇಳಿ ಮತ್ತೊಬ್ಬರಿಗೆ ಅರ್ಥ ಮಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಉಪನಿಷತ್ತು ಹೇಳ್ತದೆ, ನೇತಿ ನೇತ್ಯಾತ್ಮ, ಪರಮಾತ್ಮನನ್ನು ಹಾಗೂ ಅಲ್ಲ ಹೀಗೂ ಅಲ್ಲ ಅಂತ ಹೇಳ್ಬೋದೇ ಹೊರತು ಹೀಗೆ ಹೌದು ಅಂತ ನಿರೂಪಣೆ ಮಾಡಿ ತೋರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೇವರಿಗೆ ಆ ಅಂತ ಹೆಸರು. ನರಸಿಂಹ ದೇವರಿಗೆ ಮತ್ತು ವೇದವ್ಯಾಸ ದೇವರಿಗೆ ಹೆಚ್ಚು ಚಾಲ್ತಿಯಲ್ಲಿರುವ ಶಬ್ದ ಅ ಅಂ ಅಹ್ ಪುರಾಣ ಋಷಿ. ಅ ಅನ್ನುವುದು ದೇವರ ಒಂದು ಸುಂದರವಾದ ಹೆಸರು. ಆ ಅಂದರೆ ಅಲ್ಲ ಅಂತ ಅರ್ಥ. ಅದನ್ನ ಅಲ್ಲ ಅಂತ ದೇವರನ್ನು ಕರೆದ್ರೆ ದೇವರಿಗೆ ಭಾರಿ ಇಷ್ಟ. ನಾನು ಹಾಗೂ ಅಲ್ಲ ಹೀಗೂ ಅಲ್ಲ, ಸರ್ವ ವಿಲಕ್ಷಣ. ಸರ್ವ ವಿಲಕ್ಷಣ ಅನ್ನೋದನ್ನು ತಿಳಿಸುವುದಕ್ಕೆ ನಾನು ನರನೂ ಅಲ್ಲ, ನಾನು ಸಿಂಹನೂ ಅಲ್ಲ, ನಾನು ಮನುಷ್ಯನೂ ಅಲ್ಲ, ನಾನು ಪ್ರಾಣಿಯೂ ಅಲ್ಲ. ಹಾಗೆಂತೇಳಿ ಅವನು ನಾನು ಮನುಷ್ಯನೂ ಹೌದು ನಾನು ಪ್ರಾಣಿಯೂ ಹೌದು ಹೀಗೆ ಹೇಳ್ಬಾರ್ದು. ನರಸಿಂಹ ಅಂದರೆ ಅದು ಮನುಷ್ಯನೂ ಹೌದು ಪ್ರಾಣಿಯೂ ಹೌದು ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ. ನಮೃಗಂ ನಮಾನುಷಂ. ಆ ಭಗವಂತನ ಸ್ವರೂಪ ಸರ್ವ ವಿಲಕ್ಷಣವಾದದ್ದು ಅಂತ ತಿಳಿಸುವುದಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಪ್ರತೀಕ ಮುಂದೆ ಬೇಕು ಅನ್ನುವ ದೃಷ್ಟಿಯಿಂದಲೇ ಭಗವಂತ ನರಸಿಂಹ ಸ್ವರೂಪದಿಂದ ಆವಿರ್ಭವಿಸಿದ್ದಾರೆ. ಮತ್ತೆ ಕಾರಣಗಳು ತುಂಬ. ಅವರ ಮಾತನ್ನು ಸತ್ಯ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನಮೃಗಂ ನಮಾನುಷಂ. ನಮೃಗಂ ನಮಾನುಷಂ ಅನ್ನೋದು ಒಂದೇ ಶಬ್ದ. ನಾಮೃಗಂ ನಾಮಾನುಷಂ ಬೇರೆ ಬೇರೆ ಶಬ್ದ ಅಲ್ಲ. ವಿಲಕ್ಷಣ ಮೃಗ, ವಿಲಕ್ಷಣ ಮನುಷ್ಯ. ಹಾಗೆ ಅಂತೇಳಿ ವಿಲಕ್ಷಣ ಮನುಷ್ಯ ಅಂದರೆ ಲೋಕದ ಪ್ರಾಕೃತವಾದ ಮಾನುಷ ರೂಪ ಭಗವಂತನಲ್ಲಿಲ್ಲ. ಭಗವಂತನಿಗೆ ತಗ್ಗಿ ಬಗ್ಗಿ, ತಗ್ಗುವುದು ಬಗ್ಗುವುದು ಅಂದರೆ ಭಕ್ತಿಯಿಂದ ತುಂಬುವುದು ಅಂತ ಅರ್ಥ. ಭಕ್ತಿ ಭಾವುಕನಾಗಿ ಬಗ್ಗಿದವನಿಗೆ ಭಗವಂತನಲ್ಲಿ ಮಾನುಷ ಸ್ವಭಾವ ಕಾಣಿಸ್ತದೆ. ಕೃಪಾ ದಯಾ ಅನ್ನೋದು ಕಾಣಿಸುತ್ತೆ. ಅಹಂಕಾರದಿಂದ ತಲೆ ಎತ್ತಿ ನೋಡಿದವನಿಗೆ ಅದು ಸಿಂಹದ ಹಾಗೆ ಭಯಂಕರ ರೂಪ ಕಾಣಿಸ್ತದೆ. ಯಾಕಂದರೆ ಪ್ರಹ್ಲಾದನ ಹತ್ರ ಬ್ರಹ್ಮಾದಿ ದೇವತೆಗಳು ಬಂದು ನಿನಗೋಸ್ಕರ ದೇವರು ಇಷ್ಟು ಸಿಟ್ಟು ಮಾಡಿಕೊಂಡದ್ದು ಮಗು, ಆದ್ರಿಂದ ನೀನೇ ಸಮಾಧಾನ ಮಾಡು ಅಂತ ಹೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನನಗೇನು ಹೆದರಿಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ನಾಹಂ ಬಿಭೇಮಿ, ನನಗೆ ಯಾವ ಹೆದರಿಕೆಯೂ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಹೆದರಿಕೆ ಯಾಕಿಲ್ಲ? 2 ಕಾರಣ ಉಂಟು. ಒಂದು, ಅವ ಹೇಳ್ತಾನೆ, ನಾನು ಈ ಪ್ರಪಂಚವೆಂಬ ಮಹಾಭಯಾನಕವಾದ ನಾನಾ ಮೊಸಳೆಗಳು ನಾನಾ ತಿಮಿಂಗಿಲಗಳಿಂದ ತುಂಬಿದಂತಹ ಈ ಸಂಸಾರ ಸಾಗರವೆಂಬ ಭಯದ ಮುಂದೆ ದೇವರ ರೂಪ ಅದೇನು ಭಯ ಅಂತ ಹೇಳ್ತಾನೆ. ಈ ಭಯದ ಮುಂದೆ ಅದು ಭಯ ಅಲ್ಲ ಅನ್ನೋದು ಒಂದು. ಎರಡನೇದ್ದು, ನಾನು ದೇವರಿಗೆ ಬಗ್ಗಿದವನಿಗೆ ನರಸಿಂಹನಲ್ಲಿ ಕಾಣಿಸುವುದೇನು? ಭಗವಂತನ ಪಾದ. ಆ ಪಾದದಲ್ಲಿ ಸಿಂಹದ ಉಗುರು ಇಲ್ಲ, ಅದು ನರಪಾದ. ಆ ಭಗವಂತನ ಪಾದ ನೋಡಿದಾಗ ಯಾವ ಭಯವೂ ಇಲ್ಲ. ತಲೆ ಎತ್ತುವವನಿಗೆ, ತಲೆ ಎತ್ತುವುದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ದುರಹಂಕಾರವನ್ನು ತೋರುವುದು ಅಂತ ಅರ್ಥ. ಈ ದುರಭಿಮಾನ ದುರಹಂಕಾರಗಳಿದ್ದಲ್ಲಿ ಮಾತ್ರ ಭಗವಂತ ಉಗ್ರ ಘೋರ. ಆದರೂ ನಮಗೊಂದು ಪ್ರಶ್ನೆ, ಭಗವಂತ ನರಸಿಂಹ ಅಂತ ಹೇಳಿದ್ರೆ ಉಗ್ರ ನರಸಿಂಹ ಅಂತಲೇ ಕರಿಬೇಕಲ್ವಾ? ಶಾಂತ ನರಸಿಂಹ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಹೊಂದುವುದಿಲ್ಲ. ಆ ಶಬ್ದ ಶಾಂತ ನರಸಿಂಹ ಅಂತ ಹೇಳಿದ್ರೆ ಸಿಂಹ ಅಂತ ಹೇಳುವುದು ಶಾಂತ ಅಂತ ಹೇಳುವುದಾ?
ದೇವರು ನಗುತ್ತಾ ಇರತಕ್ಕಂಥ ಸಿಂಹ. ಸಿಂಹ ನಗ್ತಾ ಇರುವಾಗಲೂ ಉಗ್ರವೇ. ಅದರ ನಗುವಿಕೆ ನಮಗೆ ಹೇಗೆ ಅಂತ ಗೊತ್ತಿಲ್ಲ. ಸಿಂಹಕ್ಕೂ ಕೂಡ ಶಾಂತಿ ಅನ್ನೋದಿದೆ. ಸಿಂಹವು ಕೂಡ ಪ್ರೀತಿ ಮಾಡ್ತದೆ. ತನ್ನ ಪತ್ನಿಯನ್ನು, ತನ್ನ ಮಕ್ಕಳನ್ನು ನಾಲಿಗೆಯಲ್ಲಿ ನೆಕ್ಕುತ್ತಾ ಅದು ಪ್ರೀತಿಸ್ತದೆ. ಪ್ರೀತಿ ಅನ್ನೋದು ಸಕಲ ಪ್ರಾಣಿ ಸಾಧಾರಣವಾದದ್ದು. ಆದರೆ ಸಿಂಹ ಪ್ರೀತಿ ಮಾಡುವಾಗಲೂ ಉಗ್ರವಾಗಿಯೇ ಇರ್ತದೆ. ಯಾಕಂದ್ರೆ ಅದು ಸಿಂಹ. ಆ ರೀತಿ ಭಗವಂತ ಪಂಚಾಸ್ಯ ಅಂತ, ಭಗವಂತನನ್ನು ನೃಪಂಚಾಸ್ಯ ಅಂತ ಕರಿತೇವೆ. ಪಂಚ ಅನ್ನುವ ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ, 5 ಅಂತ ಅರ್ಥ ಅಲ್ಲ. ಪಂಚಂ ಆಸ್ಯಂ ಯಸ್ಯ, ಅದು ಬಿಟ್ಟು ಪಂಚ ಆಸ್ಯಾನಿ ಯಸ್ಯ ಸಹ ಅಂತಲ್ಲ. ಪಚಿ ವಿಸ್ತಾರೆಯಿಂದ ಧಾತು. ಪಂಚ ಅಂದ್ರೆ ವಿಸ್ತಾರ, ಹಾಸ್ಯ ಅಂದ್ರೆ ಬಾಯಿ. ಬಾಯಿಯು ಈ ಮುಖದ ವಾಸ್ತುವಿಗೆ ಸ್ವಲ್ಪ ವಿಶಾಲವಾಗಿದ್ದರೆ, ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಇದ್ದರೆ ಪಂಚ ಹಾಸ್ಯವಾಗಿದ್ದರೆ ಅದು ಆ ಸ್ವರೂಪಕ್ಕೆ ಪಂಚಾಸ್ಯ ಅಂತ ಹೆಸರು. ಭಗವಂತನ ನರಸಿಂಹ ರೂಪ ಪಂಚಾಸ್ಯ, ತೆರೆದ ಬಾಯಿಯ ರೂಪ. ತೆರೆದ ಬಾಯಿಯ ನರಸಿಂಹ ರೂಪದ ಹಿನ್ನೆಲೆ ಏನು? ಯಾಕೆ ಭಗವಂತ ಬಾಯಿ ತೆರೆದು ಕೋಪದ ಸ್ವರೂಪದಲ್ಲಿ ಕಾಣಿಸಿಕೊಳ್ತಾನೆ? ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಕ್ರೋಧ ಕ್ಷಮಾತ್ಮಕೋ ಯಸ್ಯ ಅಂತ. ಭಗವಂತನ ಕ್ರೋಧ ಅದು ಕ್ಷಮಾರೂಪ. ದೇವರು ಕೋಪಿಸಿಕೊಳ್ಳುವುದು ಅಂತ ಹೇಳಿದರೆ ದೇವರಿಗೆ ಕೋಪ ಬರುವುದೇ ಇಲ್ಲ. ನಾಟಕವನ್ನು ಅವ ಕೋಪದ್ದು ಮಾಡುವುದಿಲ್ಲ. ಮಾಡ್ಬೋದು, ಯಾಕಂದರೆ ಭಗವಂತ ಕೃಷ್ಣ 2 ಬಾರಿ ಕೋಪದ ನಾಟಕ ಮಾಡಿದ ಅಂತ ಗುರುಗಳು ಹೇಳ್ತಾರೆ. 2 ಬಾರಿ ಕೋಪದ ನಾಟಕ ಮಾಡಿತ್ತು. ಒಂದು ಭೀಷ್ಮನ ಮುಂದೆ, ಮತ್ತೊಂದು ಪಾಂಡವರು ಇನ್ನೂ ಭೀಷ್ಮನಲ್ಲಿ ಹೋಗಿ ಕಥೆ ಕೇಳಲಿಕ್ಕೆ ಹೋಗಲಿಲ್ಲ ಅಲ್ವಾ ಅನ್ನೋ ಕಾರಣದಿಂದ. ಅಂತೂ ಭಗವಂತನ ಕೋಪದ ನಾಟಕ ಇರ್ತದೆ ಹೊರತು ಕೋಪ ಬರುವುದಿಲ್ಲ. ಕೋಪ ಯಾಕೆ ಬರುವುದಿಲ್ಲ? ಕೋಪ ಅನ್ನೋದು ದೌರ್ಬಲ್ಯಕ್ಕೆ ದ್ಯೋತಕ. ಒಬ್ಬರು ಕೋಪಿಸಿಕೊಳ್ತಾ ಇದ್ದಾರೆ ಅಂದರೆ ತುಂಬ ವೀಕ್ ಆಗಿದ್ದಾರೆ ಅಂತ ಅರ್ಥ. ಅದು ಪೂರ್ತಿ ವೀಕೇ ಆಗಿರುವವರು ಪೂರ್ತಿ ಕೋಪ ಮಾಡ್ತಾ ಇರ್ತಾರೆ. ಕೋಪ ಅನ್ನೋದು ದೌರ್ಬಲ್ಯ ದ್ಯೋತಕ. ನಮಗೆ ಅದು ನೋಡಿ, ಏಕಾದಶಿಯ ದಿವಸ ಹೆಚ್ಚು ಕೋಪ ಬರುವುದಿಲ್ಲ. ದ್ವಾದಶಿ ಬೆಳಿಗ್ಗೆ ನೋಡ್ಬೇಕು, ಹೊಟ್ಟೆ ಹಸಿದಿದ್ದ ಸ್ಥಿತಿಯಲ್ಲಿ ಕೋಪ ಜಾಸ್ತಿ. ದೂರ್ವಾಸರಿಗೆ ಕೋಪ ಜಾಸ್ತಿ ಯಾಕಂದ್ರೆ ಅವರು ಊಟ ಮಾಡ್ತಾ ಇದ್ದದ್ದು 10,000 ವರ್ಷಕ್ಕೆ ಒಂದು ಸಲ. 10,000 ವರ್ಷ ಆದಮೇಲೆ ಒಂದು ಚಾತುರ್ಮಾಸ್ಯದಲ್ಲಿ ಒಂದು ಭಿಕ್ಷೆ ಅಂತ. ಅಂಥ ಯಾರು ಬಹಳಷ್ಟು ಶಾರೀರಿಕವಾಗಿ ನಿತ್ರಾಣವಾಗಿದ್ದಾರೆ ಅವರಿಗೆ ಕೋಪ ತಾನಾಗಿ ಬರ್ತದೆ. ಅದರಿಂದ ತುಂಬ ಅನಾರೋಗ್ಯದಲ್ಲಿದ್ದವರಿಗೆ ಅವರು ಎಷ್ಟು ಕೋಪಿಸಿಕೊಂಡ್ರು ಕೂಡ ನಾವು ಸಮಾಧಾನದಲ್ಲಿ ಇರಬೇಕು. ಅದು ಆರೋಗ್ಯವನ್ನು ಚಿಕಿತ್ಸೆ ಮಾಡತಕ್ಕಂತಹ ವಿಧಾನ ಅಂತ ಹೇಳಿ ತನ್ನ ಸುಶ್ರುತ ಸಂಹಿತೆಯಲ್ಲಿ ಹೇಳ್ತಾನೆ. ಈ ಚಿಕಿತ್ಸೆ ಮಾಡತಕ್ಕಂಥವರು ಅವರು ಎಷ್ಟೇ ಕೋಪಿಸಿಕೊಂಡ್ರು ಕೂಡ ಸಮಾಧಾನದಲ್ಲಿರಬೇಕು. ಯಾಕಂದ್ರೆ ಅವರು ಕೋಪಿಸಿಕೊಳ್ಳುವುದು ಜಾಸ್ತಿ ಅಂತ. ಕೋಪ ಬರುವುದು ಯಾವತ್ತೂ ಕೂಡ ನಿತ್ರಾಣ ಇದ್ದಾಗ. ಮಗು ಬಂದು ಹಿಂಭಾಗದಿಂದ ಬಂದು ಇವನ ಗಡ್ಡವನ್ನು ಎಳಿತಾ ಇದೆ, ಜೋರು ಎಳಿತಾ ಇದೆ, ಇವನಿಗೆ ಕೋಪ ಬರ್ತದ? ಇವನಿಗೆ ಕೋಪ ಬರುವುದಿಲ್ಲ. ಮಗುವನ್ನು ಹೀಗೆ ಅಂದ್ಕೊಂಡು ಎಳಿಬೇಡುವ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ. ಅಂದ್ರೆ ಯಾವಾಗ ನನ್ನ ಗಡ್ಡವನ್ನು ಎಳಿತಾ ಇರುವ ಮಗುವನ್ನು ನಾನು ನಿಲ್ಲಿಸುವುದಕ್ಕೆ ಸಮರ್ಥನಿದ್ದೇನೆ, ನನಗೆ ಅಂತ ಸಾಮರ್ಥ್ಯ ಇದೆ ಅಂತ ಇರ್ತದೋ ಆವಾಗ ಯಾರು ಎಷ್ಟು ಉಪದ್ರವ ಮಾಡಿದರೂ ಇವನಿಗೆ ಸಿಟ್ಟು ಬರುವುದಿಲ್ಲ. ಯಾವಾಗ ಉಪದ್ರವ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತೀಕರಿಸುವುದಕ್ಕೆ, ಪ್ರತೀಕಾರ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದಾಗ ಸಿಟ್ಟು. ಅದು ಅವನ ಮುಂದೆ ಪ್ರತೀಕಾರ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂದಾಗ ಸಿಟ್ಟು ಕೊನೆಗೆ ತನ್ನ ಶರೀರದ ಮೇಲೆ ಸಿಟ್ಟಾಗಿ ಮಾರ್ಪಡ್ತದೆ. ಅವರಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಹೋಗಿ ತನ್ನ ತಲೆಯನ್ನೇ ಗೋಡೆಗೆ ತಾನು ತಾಗಿಸಿಕೊಂಡು ತನಗೆ ತಾನು ಶಿಕ್ಷೆಯನ್ನು ಕೊಟ್ಟುಕೊಳ್ತಾರೆ ಸಿಟ್ಟಿನಲ್ಲಿ. ಸಿಟ್ಟು ಅನ್ನೋದು ಆತ್ಮನಾಶಕವಾಗುವಂತಹದ್ದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತನ್ನಲ್ಲಿರುವ ಅಸಾಮರ್ಥ್ಯ. ಭಗವಂತ ಯಾವಾಗ ಸರ್ವ ಸಮರ್ಥನಿದ್ದಾನೆ ಆವಾಗ ಅವನಿಗೆ ಸಿಟ್ಟು ಬರುವುದು ಹೇಗೆ ಸಾಧ್ಯ? ಅದರಿಂದ ಭಗವಂತನಿಗೆ ಸಿಟ್ಟು ಇಲ್ಲ. ಸಿಟ್ಟು ಇಲ್ಲದೆ ಹೋದ್ರೆ ಉಗ್ರ ನರಸಿಂಹನ ಹೇಗಾದ? ಅದಕ್ಕೆ ವಾದಿರಾಜ ತೀರ್ಥರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ, ಉಗ್ರ ನರಸಿಂಹ ಅವನು ಉಗ್ರನಾದ ನರಸಿಂಹ ಅಲ್ಲಂತೆ. ಮತ್ತೆ ಉಗ್ರನೂ ಹೌದು ನರಸಿಂಹನೂ ಹೌದು ಅಷ್ಟೇ. ಅದು ಉಗ್ರನೂ ಹೌದು ನರಸಿಂಹನೂ ಹೌದು. ಉಗ್ರನಾಗಿದ್ದಾನೆ ನರಸಿಂಹ ಅಲ್ಲ, ಅವನು ಉಗ್ರ. ಉಗ್ರಂ ವೀರಂ ಮಹಾವಿಷ್ಣು ಅವನ ಹೆಸರು ಅದೊಂದು. ಉಗ್ರ ಅನ್ನೋದು, ಭರ್ಗ ಅನ್ನೋದು, ವೀರ ಅನ್ನೋದು, ಮಹಾವಿಷ್ಣು ಅನ್ನೋದು, ಮೃತ್ಯೋರ್ಮೃತ್ಯು ಅನ್ನೋದು ಇದೆಲ್ಲ ಭಗವಂತನ, ಅದು ಕೂಡ ನರಸಿಂಹ ರೂಪದ ಒಂದು ಹೆಸರು. ಉಗ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಮತ್ತೊಬ್ಬರನ್ನು ಬೆದರಿಸುವವ ಅಂತ ಅರ್ಥ. ಇನ್ನೊಬ್ಬರನ್ನು ಹೆದರಿಸುವುದು ಅದು ದೇವರ ಸ್ವಭಾವ. ಭಗವಂತ ಅವನನ್ನು ನೋಡಿ ಹೆದರಿಕೊಂಡೇ ಈ ಎಲ್ಲ ಲೋಕದ ವ್ಯಾಪಾರ ನಡೆಯುವುದಂತೆ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಭಯಾತ್ ವಾತಿ ವಾತಃ ಅಯಂ ಅಂತ ಶ್ರೀಮದ್ಭಾಗವತ ಹೇಳ್ತದೆ. ಗಾಳಿ ಯಾಕೆ ಬೀಸ್ತದೆ ಅಂತ ಹೇಳಿದ್ರೆ, ನಾನು ಬೀಸದೇ ಹೋದರೆ ಭಗವಂತ ಬೇಸರ ಮಾಡಿಕೊಳ್ತಾನೆ ಅಂತ ಅದು ಬೀಸುವುದಂತೆ. ಮೃತ್ಯು ದೇವತೆ ಯಾಕೆ 99 ವರ್ಷ ಆದಾಗ ಅಥವಾ 80 ವರ್ಷ ಆದಾಗ ಒಬ್ಬ ಮನುಷ್ಯನ ಪ್ರಾಣ ತೆಗಿತಾನೆ ಅಂತ ಹೇಳಿದ್ರೆ,
ನಾನು ಈ ಹೊತ್ತಿಗೆ ಇವನ ಪ್ರಾಣ ತೆಗೆಯದೆ ಹೋದರೆ ಭಗವಂತನಿಗೆ ಇಷ್ಟ ಆಗುವುದಿಲ್ಲ ಅಂತ ಹೇಳಿ ತೆಗಿತಾನಂತೆ. ಆ ಭಗವಂತನ ಸಂವಿಧಾನವನ್ನು ಅನುಷ್ಠಾನ ಮಾಡುವುದು ನಮ್ಮ ಕರ್ತವ್ಯ, ಭಗವಂತನ ರಾಜ್ಯದಲ್ಲಿರುವವರದ್ದು ಅಂತ ಭಗವಂತನ ಮೇಲಿನ ಭಯಭಕ್ತಿಗಳ ಕಾರಣದಿಂದ ಭೀಷಾಸ್ಮಾತ್ ವಾತಪ್ಪವತೆ ಭೀಷೋದೇತಿ ಸೂರ್ಯ. ಕಾಲಕ್ಕೆ ಸರಿಯಾಗಿ ಧನುರ್ಮಾಸದಲ್ಲೂ ಕೂಡ ಸೂರ್ಯ ಉದಯಿಸ್ತಾನಲ್ವ. ಮನುಷ್ಯ ಕೋದಂಡಾಸನದಲ್ಲಿ ಧನುಸ್ಸಿನ ಹಾಗೆ ಬಿದ್ದಿದ್ದರೂ ಕೂಡ ಸೂರ್ಯ ಕಾಲಕ್ಕೆ ಉದಯಿಸ್ತಾನೆ ಅಂತ ಚಳಿಯಲ್ಲೂ ಕೂಡ. ಯಾಕಂದ್ರೆ ಭಗವಂತನ ಆದೇಶ ಅಂತ ಎಲ್ಲೂ ಅವರವರ ಕೆಲಸವನ್ನು ಮಾಡ್ತಾರೆ. ಇದು ಭಗವಂತನ ಮೇಲಿನ ಭಯ. ಮನುಷ್ಯನಿಗೆ ದೇವರ ಮೇಲೆ ಭಯ ಬೇಕು. ದೇವರ ಮೇಲೆ ಯಾವ ರೀತಿ ಭಯ ಬೇಕು? ಹಿರಣ್ಯಕಶಿಪುವಿಗೆ ನರಸಿಂಹನಲ್ಲಿದ್ದ ರೀತಿಯ ಭಯ ಇರಬಾರದು. ಪ್ರಹ್ಲಾದನಿಗೆ ನರಸಿಂಹನಲ್ಲಿದ್ದ ಭಯದ ಹಾಗೆ ಭಯ ಬೇಕು. ಭಯ ಅಂದರೆ ಅವರನ್ನು ನೋಡಿ ಹೆದರಿಕೊಂಡು ಗಡಗಡ ನಡುಗಿ ಎದೆ ಸ್ತಂಭನ ಆಗುವುದಲ್ಲ. ಮತ್ತೆ ನಾನು ಹೀಗೆ ಮಾಡದೆ ಹೋದರೆ ದೇವರಿಗೆ ಇಷ್ಟ ಆಗುವುದಿಲ್ಲ ಅನ್ನುವ ಭಯ. ನಾವು ಗುರುಗಳಲ್ಲಿ ಭಯ ಭಕ್ತಿ ಅಂತ ಹೇಳ್ತೇವಲ್ವಾ, ನಾನು ಹೀಗಿದ್ರೆ ಗುರುಗಳಿಗೆ ಇಷ್ಟ ಆಗ್ತದೆ, ಅದಕ್ಕೆ ನಾನು ಹೀಗಿರಬೇಕು ಅಂತ, ಅದನ್ನೇ ಭಯ ಅಂತ ಕರೆಯುವುದು. ಆ ರೀತಿಯ ಭಯ ಅದನ್ನು ಉಂಟು ಮಾಡುವಂತಹ ಸರ್ವಶಕ್ತ ಭಗವಂತ ಅನ್ನುವ ಕಾರಣದಿಂದ ಭಗವಂತನ ಮೂಲ ರೂಪಕ್ಕೇನೆ ಉಗ್ರ ಅಂತ ಹೆಸರು. ಇನ್ನೊಂದು ಕಾರಣದಿಂದ ಉಗ್ರ ಅಂತ ಭಗವಂತನಿಗೆ ಹೆಸರು. ಏನಂದ್ರೆ ರುದ್ರನಲ್ಲಿ ಅಂತರ್ಯಾಮಿಯಾಗಿ ನಿಲ್ಲುವವನಾದ್ರಿಂದ ಉಗ್ರ ಅಂತ ಹೆಸರು. ಉಗ್ರ ಕಪರ್ದೇಶಿ ಕಂಠ. ಉಗ್ರ ಅಂದ್ರೆ ರುದ್ರಾಂತರ್ಯಾಮಿ ಅಂತ ಅರ್ಥ, ರುದ್ರನ ಒಳಗೆ ನಿಂತವ ಅಂತ. ಈ ರುದ್ರನೇ ಮುಂದಕ್ಕೆ ನಾಗನಾಗುವವ, ಮುಂದಕ್ಕೆ ಶೇಷನಾಗುವವ. ರುದ್ರನೇ ಶೇಷನಾಗ್ತಾನೆ. ಆದರೆ ರುದ್ರನಾಗಿದ್ದಾಗ ಅವನಿಗೆ ಹೆಡೆ ಇಲ್ಲ. ಅವನ ಹೆಡೆಗಳನ್ನು ಶರೀರದ ಮೇಲೆ ಧರಿಸಿಕೊಳ್ತಾನೆ. ನಾಗಭೂಷಣ, ಪ್ರಿಯಾಯುಂ ನಾಗಭೂಷಣ ಅಂತ. ಅವನು ನಾಗನನ್ನು ಭೂಷಣನನ್ನಾಗಿ ಧರಿಸ್ತಾನೆ ಹೊರತು ತಾನೇ ನಾಗನಾಗಿರುವುದಿಲ್ಲ. ಸರ್ಪಕ್ಕೆ ಯಾವತ್ತೂ ಕಂಠದಲ್ಲಿ ವಿಷ ಇರ್ತದೆ. ರುದ್ರದೇವ ತಾನು ಆವಿರ್ಭವಿಸುವಾಗ ಕಂಠದಲ್ಲಿ ವಿಷವನ್ನು ತೋರಿಸಿಕೊಳ್ಳದೆ ಕಾಲಾಂತರದಲ್ಲಿ ತನ್ನ ಮುಖದಲ್ಲಿ ವಿಷವನ್ನು ವಿಷಕಂಠ, ಶ್ರೀಕಂಠ ಅಂತ ತಾನು ಕರೆಸಿಕೊಳ್ತಾನೆ. ಅಂದ್ರೆ ನಾನು ಸರ್ಪ ಅನ್ನುವುದನ್ನು ಆಗಾಗ ಅಭಿವ್ಯಕ್ತಿಗೊಳಿಸ್ತಾನೆ ರುದ್ರ. ಆದರೆ ಸರ್ಪನಾಗಿದ್ದಾಗ ರುದ್ರನ ಒಳಗೆ ಭಗವಂತ ಸಂಕರ್ಷಣ ರೂಪದಲ್ಲಿ ನಿಲ್ತಾನೆ. ಆದರೆ ರುದ್ರದೇವನಾಗಿದ್ದಾಗ ಅವನ ಜೊತೆಗೆ ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಅದರಿಂದ ರುದ್ರ ಲಕ್ಷ್ಮೀ ನರಸಿಂಹನ ಉಪಾಸನೆ ಮಾಡಿಕೊಂಡು ತಾನು ತಾಂಡವಾದಿ ನೃತ್ಯಗಳನ್ನು ಮಾಡ್ತಾನೆ. ಯಾಕಂದ್ರೆ ನರಸಿಂಹದೇವರ ನೃತ್ಯ ಎಂಥ ಅದ್ಭುತ. ನರಸಿಂಹದೇವರದ್ದು ಶಾರ್ದೂಲ ವಿಕ್ರೀಡಿತ ಅಂತ ಕರೀತಾರೆ. ನರಸಿಂಹ ಪುರಾಣದಲ್ಲಿ ನೋಡಬೇಕು. ನರಸಿಂಹ ಮುಸ್ಸಂಜೆಯ ಹೊತ್ತು ತಾನು ಆವಿರ್ಭವಿಸಿದವ ಕಾಡಿಗೆ ಹೋಗಿ ಕಾಡಿನಲ್ಲೆಲ್ಲ ಪ್ರಾಣಿಗಳನ್ನೆಲ್ಲ ಬೆದರಿಸಿ ಅಲ್ಲಿಂದ ಓಡಿ ಬರ್ತಾನೆ. ಅವನ ಹೆಜ್ಜೆಗೆ ಸಮಗ್ರ ಭೂಮಿ ನಡುತ್ತದೆ. ಹಾಗೆ ಹೆಜ್ಜೆ ಹಾಕಿಕೊಂಡು ಓಡಿ ಬಂದು ಹಿರಣ್ಯಕಶಿಪುವನ್ನು ನೋಡಿ ಅಬ್ಬರಿಸ್ತಾನೆ. ಹಿರಣ್ಯಕಶಿಪುವಿಗೆ ಅದರಲ್ಲೇ ಎದೆ ಬಿರಿದು ಹೋಗ್ತದೆ. ಹಿರಣ್ಯಕಶಿಪು ಆತನನ್ನು ಮತ್ತೆ ಕಾಡಿಗೆ ಓಡಿಸಿ ಅಂತ ಎಲ್ಲರನ್ನು ಕೂಡ ತನ್ನ ಸೇನಾಧಿಪತಿಗಳನ್ನೆಲ್ಲ ಆದೇಶಿಸ್ತಾನೆ. ಅವರೆಲ್ಲರೂ ನರಸಿಂಹದೇವರನ್ನು ಕಾಡಿಗೆ ಓಡಿಸಬೇಕು, ಈ ಸಿಂಹವನ್ನು ಕಾಡಿನಲ್ಲೇ ಓಡಿಸಬೇಕು ಅಂತೇಳಿ ಪ್ರಯತ್ನ ಪಡ್ತಾರಂತೆ. ಕೋಲು ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಎಲ್ಲ ಪ್ರಯತ್ನಿಸ್ತಾರೆ. ಆದರೆ ಈತನ ಗರ್ಜನೆಗೆ ಅವರಲ್ಲಿದ್ದ ಅಸ್ತ್ರವೆಲ್ಲವೂ ಕೂಡ ನೆಲಕ್ಕೆ ಬೀಳ್ತದೆ. ಯಾರಿಂದ ಏನು ಮಾಡುವುದು ಕೂಡ ಸಾಧ್ಯವಾಗುವುದಿಲ್ಲ. ಒಂದು ವಿಚಿತ್ರವಾದ ಗರ್ಜನೆಯಿಂದ ಬ್ರಹ್ಮಾಂಡ ಕಟಾಹವೇ ಒಡೆದು ಹೋಯಿತು ಅನ್ನುವ ರೀತಿಯ ಗರ್ಜನೆಯನ್ನು ಆ ದೇವರು ತಾವು ಮಾಡ್ತಾರಂತೆ. ಈ ರೀತಿಯಲ್ಲಿ ನರಸಿಂಹದೇವರು ಇದ್ದಾಗ ಆ ನರಸಿಂಹದೇವರನ್ನು ಕಟ್ಟಿ ಹಾಕುವುದಕ್ಕೂ ಪ್ರಯತ್ನ ನಡೀತದೆ. ಅವ ಯಾರ ಬಂಧನಕ್ಕೂ ಸಿಲುಕತಕ್ಕಂಥವ ಅಲ್ಲ ಅನ್ನೋದು ಅರ್ಥ ಆಗ್ತದೆ. ಕೊನೆಗೆ ನರಸಿಂಹದೇವರು ಒಂದು ಕುಣಿಯುವುದಕ್ಕೆ ಪ್ರಾರಂಭಿಸ್ತಾರೆ. ಈ ಕಥೆಯೆಲ್ಲ ನೀವು ಕೇಳಲಿಲ್ಲ, ಅದಕ್ಕೆ ನಾನು ಆ ಕಥೆ ಹೇಳೋದು. ಈಗ ನರಸಿಂಹದೇವರು ಕುಣಿದದ್ದೆಲ್ಲ ಕಥೆ ಗೊತ್ತಿಲ್ಲ. ಚೆಂಡೆಗೆ ಹೊಡೆದಾಗ, ಯಾಕೆ ರುದ್ರದೇವರ ತಾಂಡವ ನೃತ್ಯ ಗೊತ್ತು, ರುದ್ರದೇವರು ನರ್ತನ ಮಾಡುವುದು ಗೊತ್ತು. ರುದ್ರದೇವರು ಇದನ್ನು ನೋಡಿ ನರ್ತನ ಕಲ್ತರಂತೆ. ಆ ನರ್ತನಕ್ಕೆ ತಾಂಡವ ನರ್ತನ ಅಂತ ಹೆಸರಂತೆ. ಈ ನರಸಿಂಹದೇವರು ಏನು ಕುಣಿದುವಾಗ ಆ ಕುಣಿತವನ್ನು ಅದನ್ನೇ ಮುಂದಕ್ಕೆ ಭೀಮಸೇನ ದೇವರು ದುಶ್ಯಾಸನನ ಎದೆ ಬಗೆಯುವ ಸಂದರ್ಭದಲ್ಲಿ ನರಸಿಂಹದೇವರನ್ನು ಕೊಂಡಾಡ್ತಕ್ಕಂತಹ ಋಷಭಮನ್ಯು ಸೂಕ್ತಗಳನ್ನು ದರ್ಶನ ಮಾಡ್ತಾ ಅದೇ ರೀತಿ ಕುಣಿತಾರೆ. ಕುಣಿದು ಕರ್ಣನನ್ನು ಕರೆದು ಹೇಳ್ತಾರೆ, ಸಾಮರ್ಥ್ಯ ಇದ್ರೆ ಬನ್ನಿ, ಯಾರು ತಡಿತೀರಿ, ಇವನ ಎದೆ ಬಗಿತಾ ಇದ್ದೇನೆ ನಾನು, ಬರುವವರು ಬನ್ನಿ. ಈಗ ನರಸಿಂಹದೇವರು ಹೇಗಿದ್ರು, ಹೇಗೆ ಇಡೀ ಲೋಕ ಅವರನ್ನು ನೋಡಿ ಬೆದರಿತು, ಅದನ್ನು ಅವತ್ತು ಇಡೀ ಕುರುಕ್ಷೇತ್ರ ಅರ್ಥ ಮಾಡಿಕೊಂಡಿತ್ತು. ಭೀಮಸೇನ ಆ ರೀತಿಯಲ್ಲಿ ನಿಂತು ನರ್ತನ ಮಾಡಿದಂತಹ ಸಂದರ್ಭದಲ್ಲಿ ವರ್ಣನೆ ಮಾಡ್ತದೆ ಮಹಾಭಾರತ. ಭೀಮಸೇನನ ಆ ನರ್ತನೆಯನ್ನು ವರ್ಣನೆ ಮಾಡುವ ಹೊತ್ತಿಗೆ ಯಾರು ಓದ್ತಾ ಇರ್ತಾರೋ ಅವರಿಗೂ ಕೂಡ ಒಂದು ಸಲ ಮೈ ಬೆವರುತ್ತದೆ. ಆ ರೀತಿಯ ನರ್ತನ ಅದು ಇಲ್ಲಿ ರುದ್ರದೇವರಿಂದ, ಇಲ್ಲಿ ನರಸಿಂಹದೇವರಿಂದ ನರ್ತನ ನಡೆಯಿತು. ಆ ನರ್ತನವನ್ನು ನೋಡಿ ಆ ಹೆಜ್ಜೆ, ಆ ಕುಣಿತ, ಅದನ್ನೇ ತಾವು ಅಭ್ಯಾಸ ಮಾಡಿ ರುದ್ರದೇವರು ತಾಂಡವ ನರ್ತನದಲ್ಲಿ ನಟರಾಜ ಅಂತ ಕರೆಸಿಕೊಳ್ತಾರೆ. ಆ ರೀತಿಯ ನರ್ತನವನ್ನು ಮಾಡಿದಂತಹ ನರಸಿಂಹದೇವರು
ಎಲ್ಲಿ ಯಾವತ್ತು ಕುಣಿತ ಯಾವಾಗ ಇರ್ತದೆ? ಕುಣಿತ ದುಃಖ ಆದಾಗ ಅಲ್ಲ, ಅಥವಾ ಶಕ್ತಿ ಹ್ರಾಸವಾದಾಗಲೂ ಅಲ್ಲ, ತುಂಬ ಖುಷಿಯಾದಾಗ ಕುಣಿಯೋದು. ಇದನ್ನು ನಾನು ನಿಮಗೆಲ್ಲ ಅರ್ಥ ಮಾಡಿಸ್ಬೇಕು ಅಂತಿಲ್ಲ. ಕುಣಿಯುವುದು ಎಲ್ಲೆಲ್ಲಿ ಕುಣಿತಾರೆ ಅಂತ ನೋಡಿ, ಖುಷಿಯಾಗಿ ಕುಣಿಯುವುದೇ ಜಾಸ್ತಿ ಅಲ್ವ. ಖುಷಿ ಆಗದೆ ಹೋದ್ರೆ ಏನಾದರೂ ಕುಡಿದು ಆಮೇಲೆ ಚುಚ್ಚಿಕೊಂಡು ಖುಷಿ ಮಾಡಿಕೊಂಡು ಕುಣಿತಾರೆ, ಆಮೇಲೆ ಮಲ್ಕೊಳ್ತಾರೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ಕುಣಿಯುವವರ ಹಾಗಲ್ಲ. ಇಲ್ಲಿ ಕುಣಿತ ಅನ್ನೋದು ನೃತ್ಯ ನಾಟ್ಯ ಅನ್ನೋದು ಈ ಪುರಂದರದಾಸರ ಕೈಯಲ್ಲಿ ಕಾಲಿಗೆ ಗೆಜ್ಜೆ ಹಾಕಿ ಕೈಯಲ್ಲಿ ತಾಳ ಹಿಡ್ಕೊಂಡು ಒಂದು ತಂಬೂರಿಯನ್ನು ಹೆಗಲಿಗೆ ಏರಿಸಿಕೊಂಡು ಜೋಳಿಗೆಯನ್ನು ಮತ್ತೊಂದು ಕಡೆ ಏರಿಸಿಕೊಂಡು ನಾವು ಕುಣಿದು ಕುಣಿದು ಕುಪ್ಪಳಿಸಿಕೊಂಡು ಸಾಕ್ತಾ ಇದ್ರು. ನೋಡೋರು ಪ್ರಶ್ನಿಸಿದ್ರು, ಏನು ನಮ್ಮ ನವಕೋಟಿ ನಾರಾಯಣನಿಗೆ ಯಾಕೋ ಹುಚ್ಚು ಹಿಡಿಯಿತು ಅಂತೆಲ್ಲ ಹೇಳಿದರು. ಆದರೆ ಇವರಿಗೆ ಅದು ಕೇಳಿ ಖುಷಿ ಆಯ್ತು ಇವರಿಗಲ್ವಾ. ಹುಚ್ಚು ಹಿಡಿಯಿತು, ನನಗೆ ಹುಚ್ಚು ಹಿಡಿಯಿತು, ಅಚ್ಚುತನ ನಾಮವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು. ಪ್ರಪಂಚದಲ್ಲಿ ಹುಚ್ಚು ಹಿಡಿಯದೇ ಇದ್ದ ವ್ಯಕ್ತಿ ಯಾರೂ ಇಲ್ಲ. ಒಬ್ಬೊಬ್ಬರಿಗೆ, ಕೆಲವರಿಗೆ ಟಿವಿ ನೋಡುವ ಹುಚ್ಚು, ಕೆಲವರಿಗೆ ಉಪನ್ಯಾಸ ಆಗುವಾಗಲೂ ಕೂಡ ಮೆಲ್ಲ ಸಿಗಿಯುವುದು, ಮೆಸೇಜ್ ಏನು ಬಂದಿದೆ ಅಂತ ನೋಡುವ ಹುಚ್ಚು. ತುಂಬಾ ಹುಚ್ಚು, ಸಿಕ್ಕಾಬಟ್ಟೆ ಹುಚ್ಚಿರ್ತದೆ ಬೇರೆ ಬೇರೆ ಥರ. ಕೆಲವರಿಗೆ ಆಗಾಗ ಚಿಕ್ಕ ಲೋಟದಲ್ಲಿ ಕುಡಿಬೇಕು, ಅದು ಬಿಸಿ ಬಿಸಿ ಇರಬೇಕು. ಬಿಸಿ ಇರುವಾಗ ಅದನ್ನು ನಮಗೆ ನೋಡಿತು ಅಂತಾದರೆ ಕುಡಿದ್ರೆ ಸತ್ತೇ ಹೋಗ್ತಾರೆ ಅಂತ. ಕುಡಿಯುವಾಗ ಮುಖವನ್ನೆಲ್ಲ ಕಿವಿಚಿಕೊಂಡು ಅಯ್ಯೋ ನರಕಕ್ಕೆ ಹೋದ್ರು ಅಂತ ಅನಿಸುವ ಹಾಗೆ. ಆಮೇಲೆ ಒಂದು ಆನಂದದ ನಗು ಬೇರೆ, ಏನೋ ಕುಡಿಯುವ ಹುಚ್ಚು. ಇದೆಲ್ಲ ಹುಚ್ಚು ಅಂತ ಹೇಳಿದ್ರೆ ಚಟ ಅಲ್ವಾ. ಚಟ ಇಲ್ಲದೆ ಇದ್ದ ಮನುಷ್ಯ ಬದುಕಿ ಏನು ಪ್ರಯೋಜನ? ಆದರೆ ರಾಜಸವೋ ತಾಮಸವೋ ಅಂತ ಪ್ರಶ್ನೆ. ಸಾತ್ವಿಕವಾದ ಚಟ ಬೇಕು. ನನಗೆ ಅಚ್ಚುತನ ನಾಮವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಅಂತ. ಭಗವಂತನ ಹುಚ್ಚು ಅನ್ನುವುದು ಸಾತ್ವಿಕವಾದ ಹುಚ್ಚು ಹಿಡಿಸಿಕೊಂಡವನಿಗೆ ತಾಮಸ ರಾಜಸ ಹುಚ್ಚುಗಳು ಯಾವತ್ತೂ ಕೆಲಸ ಮಾಡುವುದಿಲ್ಲ. ಆ ನಿಟ್ಟಿನ ಒಳ್ಳೆಯ ಹುಚ್ಚು ನನಗೆ ಹಿಡಿದಿದೆ ಅಂತ ದಾಸರು ಹೇಳಿಕೊಂಡು ಕುಣಿದು ಸಾಕ್ತಾ ಇದ್ರು. ಕುಣಿಯುವುದು ಯಾಕೆ? ಆ ಹುಚ್ಚು ಭಗವಂತನಲ್ಲಿ ತನ್ನನ್ನು ತಾನು ಜೋಡಿಸಿಕೊಂಡಾಗ ಆಗುವ ಆತ್ಮಾನಂದ ಏನಿದೆ, ಆ ಸಚ್ಚಿದಾನಂದ ಅಂತ ಕರಿತೇವೆ. ನಿತ್ಯಾನಂದ ಅಂತ ಕರೆದ್ರೆ ಸ್ವಲ್ಪ ಬೇಸರ ಆಗ್ತದೆ. ಕೆಂಗೇರಿಯ ಹತ್ತಿರ ನಿತ್ಯಾನಂದ ಅಂತ ಹೇಳಲಿಕ್ಕಿಲ್ಲ, ಸಚ್ಚಿದಾನಂದ ಅಂತ ಒಳಗಿನಿಂದ ಉಂಟಾಗುವ ಒಂದು ಆನಂದ. ಈ ಆಂತರಿಕವಾದ ಆನಂದದಿಂದಾಗಿ ಮನುಷ್ಯ ಕುಣಿಯುವುದು. ಹಾಗೆ ಇಲ್ಲಿ ನಾನು ಆನಂದ ಸ್ವರೂಪಿ ಇದ್ದೇನೆ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೋಸ್ಕರ ಭಗವಂತ ನರಸಿಂಹ ರೂಪದಿಂದ, ಸಿಂಹ ಉಗ್ರ, ಅದು ಸ್ವಭಾವ ಸಹಜವಾದ ಉಗ್ರವತೆಯನ್ನು ತೋರಿಸ್ತಾ ಆತ ಕುಣಿದ. ಲೋಕಕ್ಕೆ ಒಂದು ನಾಟ್ಯವನ್ನು ತೋರಿಸಿಕೊಟ್ಟ. ಕುಣಿದಂತಹ ನರಸಿಂಹ ಆ ದುಷ್ಟನಾದ ಹಿರಣ್ಯಕಶಿಪುವನ್ನು ತನ್ನ ತೊಡೆಯಲ್ಲಿ ಹಾಕಿಕೊಂಡು ಆತನ ಉದರವನ್ನು ಬಗೆದು ಅಂತ್ರವನ್ನು ತೆಗೆದು ಅಂತ್ರಮಾಲೆ ಅಂದರೆ ಕೊರಳ ಮಾಲೆಯನ್ನು ಮೇಲೆ ಹಾಕಿಕೊಂಡ. ಇದಕ್ಕೇನೆ ಶಾರ್ದೂಲ ವಿಕ್ರೀಡಿತ ಅಂತ ಹೆಸರು. ಶ್ರೀಮನ್ ಮಧ್ವಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡಿರತಕ್ಕಂತಹ ತಮ್ಮ ಶಿಷ್ಯ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನರಸಿಂಹನ ಬಗ್ಗೆ 2 ಶ್ಲೋಕವನ್ನು ಮಾಡಿಕೊಟ್ರು. ಅದರಲ್ಲಿ ಒಂದು ಶ್ಲೋಕ ಶಾರ್ದೂಲ ವಿಕ್ರೀಡಿತ ಮತ್ತು ಸ್ರಗ್ಧರ ಅನ್ನುವ 2 ವೃತ್ತಗಳು ಸೇರಿರುವಂತಹ ಪಾಂತಸ್ಮಾನ್ ಅಂತ ನರಸಿಂಹನ ನಖವನ್ನು ಸ್ತೋತ್ರ ಮಾಡತಕ್ಕಂತಹ ಸ್ತುತಿಯದು. ಅದರಲ್ಲಿ ಅರ್ಧ ಶ್ಲೋಕ ಶಾರ್ದೂಲ ವಿಕ್ರೀಡಿತದಲ್ಲಿದೆ, ಮತ್ತೆ ಅರ್ಧ ಶ್ಲೋಕ ಸ್ರಗ್ಧರ ಅಂತ ಹೇಳುವ ವೃತ್ತದಲ್ಲಿದೆ. ಉಪಜಾತಿ 2 ವೃತ್ತಗಳನ್ನು ಸೇರಿಸಿದ ಒಂದು ವಿಶಿಷ್ಟವಾದ ಶ್ಲೋಕ. ಶಾರ್ದೂಲ ವಿಕ್ರೀಡಿತ ಅಂದರೆ ಸಿಂಹದ ಕುಣಿತ ಅಂತ ಅರ್ಥ. ಸಿಂಹದ ಕುಣಿತವನ್ನು ವರ್ಣನೆ ಮಾಡ್ತಕ್ಕಂಥದ್ದು. ಆಮೇಲೆ ಸ್ರಗ್ಧರ ಅಂದರೆ ಮಾಲೆಯನ್ನು ಹಾಕಿಕೊಳ್ಳುವುದು ಅಂತ ಅರ್ಥ. ಇಲ್ಲಿ ಸ್ರಗ್ ಅಂದರೆ ಆತನ ಉದರದಲ್ಲಿದ್ದಂತಹ ಕೊರಳ ಮಾಲೆಯನ್ನು ತಾನು ಹಾಕಿಕೊಂಡು ಅದಕ್ಕಿಂತ ಮೊದಲು ಶಾರ್ದೂಲ ವಿಕ್ರೀಡಿತ ಹಾಗೆ ಕುಣಿದು ನಟನ ಮಾಡಿದ ಕಾರಣದಿಂದ ಆ 2 ವೃತ್ತಗಳನ್ನೇ ಜೋಡಿಸಿಕೊಂಡು ಅಲಂಕಾರ ಶಾಸ್ತ್ರದಲ್ಲೂ ವಿಶೇಷ ನಿಷ್ಣಾತತೆಯನ್ನು ಪಡೆದಂತಹ ಶ್ರೀಮನ್ ಮಧ್ವಾಚಾರ್ಯರು ಅಂತಹ ವಿಶಿಷ್ಟ ಸ್ತೋತ್ರವನ್ನು ರಚಿಸಿ ವಾಯುಸ್ತುತಿಗೆ ಕವಚ ಸ್ವರೂಪದಲ್ಲಿ ತೊಡಿಸಿದ್ರು ಅಂತ. ಯಾಕಂದ್ರೆ ಮಧ್ವಾಚಾರ್ಯರು ಅಲಂಕಾರದಿಂದ ಕೂಡಿದ ಗ್ರಂಥ ರಚನೆ ಮಾಡುವಲ್ಲಿ ಮಹಾಸಮರ್ಥರು. ಅವರು ಪುಟ್ಟ ಹುಡುಗ ಆಗಿರುವಾಗಲೇ ಅಂಬರ ಗಂಗಾ ಚುಂಬಿದ ಪಾದಹ ಅಂತ ಒಂದು ಚಿಕ್ಕ ಸ್ತೋತ್ರವನ್ನು ನಾವು ಕಂದುಕ ಸ್ತುತಿ ಅಂತ ಕರಿತೇವೆ, ಅಂತಹ ಸ್ತೋತ್ರವನ್ನು ರಚಿಸಿದವರು. ಆಮೇಲೆಯೂ ಕೂಡ ಉಜಿರೆಗೆ ಹತ್ತಿರ ಬಂದಿದ್ರು. ಅಲ್ಲಿಗೆ ಬಂದಾಗ ಅಲಂಕಾರ ಶಾಸ್ತ್ರದವರೆಲ್ಲ ತುಂಬಾ ಜನ ಇದ್ರು, ಮಹಾ ವಿದ್ವಾಂಸರಿದ್ರು. ಅವ್ರು ಹೇಳಿದ್ರು, ನೀವೇನೋ ಬಾರಿ ಗ್ರಂಥ ರಚಿಸಿದ್ದೀರಂತೆ, ಆದರೆ ನಿಮಗೆ ನಮ್ಮ ಕಾವ್ಯ ರಚನೆ ಮಾಡಲಿಕ್ಕೆ ಬರುವುದಿಲ್ಲ ಅಷ್ಟೇ. ಎಲ್ರಿಗೂ ಅವರವರದ್ರಲ್ಲಿ ಒಂದೊಂದರಲ್ಲಿ ಶಕ್ತಿ ಇರ್ತದೆ, ನಮ್ಮ ಶಕ್ತಿ ನಿಮಗಿಲ್ಲ ಅಂತ ಕೆಲವರು ಹೇಳಿದ್ರಂತೆ. ಆವಾಗ ಶ್ರೀಮನ್ ಮಧ್ವಾಚಾರ್ಯ ಹೇಳಿದ್ರು, ಯಾವ ಅಲಂಕಾರದ್ದು ನಿಮಗೆ ಬೇಕು ಗ್ರಂಥ ಅಂತ ಕೇಳಿದ್ರು. ಅವರು ಕಷ್ಟದ ಅಲಂಕಾರವನ್ನು ಉಪಯೋಗಿಸಿ. ಆವಾಗ ಮಧ್ವಾಚಾರ್ಯ ಹೇಳಿದ್ರು, ಹಾಗಾದ್ರೆ ಯಮಕಾಲಂಕಾರದಲ್ಲಿ ರಚಿಸೋಣ. ಯಮಕ ತುಂಬ ಕಷ್ಟ, ಅದು ಶಬ್ದಾಲಂಕಾರಕ್ಕೆ ಸಂಬಂಧಪಟ್ಟದ್ದು. ಯಮಕ ಅಂದರೆ ಕನಿಷ್ಠ 3 ಅಥವಾ 4 ಅಕ್ಷರ ಒಂದೇ ಥರ ಜೊತೆಗೆ ಬರಬೇಕು, ಆದರೆ ಒಂದಕ್ಕಿದ್ದ ಅರ್ಥ ಮತ್ತೊಂದಕ್ಕೆ ಇರಬಾರ್ದು. ಆ ರೀತಿಯ ಯಮಕಾಲಂಕಾರದಲ್ಲಿ ರಚಿಸೋಣ ಅಂತ ಹೇಳಿದಾಗ ಅವಶ್ಯ ರಚಿಸಿ ನೋಡುವ.
ಎಷ್ಟು ರಚಿಸಬೇಕು ಅಂತ ಕೇಳಿದರು. ನಾವು ಸಾಕು ಅಂತ ಹೇಳುವಷ್ಟು ರಚಿಸಿ ಇತ್ತ. ಇವರು ಮಹಾಭಾರತದ ಕಥೆಯನ್ನಿಟ್ಟುಕೊಂಡು 82 ಶ್ಲೋಕ ರಚಿಸಿದರು. ಅಲ್ಲಿಯ ತನಕ ಅವರು ಸಾಕು ಅಂತ ಹೇಳಲಿಲ್ಲ. 82 ಆದಮೇಲೆ ಸಾಕಾಗೋಯ್ತು ಅವರಿಗೆ. ಅದನ್ನು ಈ ರೀತಿಯೂ ರಚನೆ ಮಾಡಲಿಕ್ಕೆ ಸಾಧ್ಯವೋ ಅಂತ ಆಶ್ಚರ್ಯಪಟ್ಟು ಅದು ಯಮಕ ಭಾರತ ಅಂತ ಅದಕ್ಕೆ ಹೆಸರು. ಅಂತಹ ಅಲಂಕಾರ ಶಕ್ತಿಯುಳ್ಳಂತಹ ಶ್ರೀಮನ್ ಮಧ್ವಾಚಾರ್ಯರು ಈ ವಾಯುಸ್ತುತಿಯ ಆರಂಭದಲ್ಲಿ ಸೇರಿಸಿದಂತಹ ನಖಸ್ತುತಿ, ಅದರಲ್ಲಿರುವ 2 ವೃತ್ತಗಳ ಜೋಡಣೆಯೇ ಒಂದು ಅದ್ಭುತ ಅಲಂಕಾರವಾಗಿ ಮಾರ್ಪಟ್ಟಿದೆ. ಅಂತಹ ಸ್ತೋತ್ರವನ್ನು ಕೊಟ್ಟ ಶ್ರೀಮನ್ ಮಧ್ವಾಚಾರ್ಯರನ್ನು ಜೊತೆಗೆ ಸ್ಮರಿಸಿಕೊಂಡು, ಆ ಮಧ್ವಾಚಾರ್ಯರಿಂದ ಸ್ತುತನಾದ ನರಸಿಂಹ, ಮಧ್ವಾಚಾರ್ಯರು ನರಸಿಂಹನನ್ನು ಅನೇಕ ಬಗೆಯಲ್ಲಿ ಸ್ತುತಿಸಿದ್ದಾರೆ. ಅದರಲ್ಲಿ ಒಂದು ಸ್ತೋತ್ರವನ್ನು ಹೇಳಿ ನಾನು ಉಪಸಂಹಾರ ಮಾಡ್ತೇನೆ. ಧ್ಯಾಯೇತು ನೃಸಿಂಹಂ ಉರುವೃತ್ತರವಿತ್ರಿನೇತ್ರಂ. ನರಸಿಂಹನಿಗೆ 3 ಕಣ್ಣು ಅನ್ನೋದು ನಮಗೆ ಗೊತ್ತಿರಬೇಕು. ಯಾವುದು ಸಂಹಾರಕ ಶಕ್ತಿಯೋ ಅದು 3 ಕಣ್ಣಿನಲ್ಲಿ ಕಾಣಿಸಿಕೊಳ್ತದೆ. ನರಸಿಂಹನ ಜೊತೆಗೆ ನಿಲ್ಲುವ ದುರ್ಗಾದೇವಿಗೂ ಕೂಡ 3 ಕಣ್ಣು. ಬಾಲರ ವಿದ್ಯುತಿ ಬಿಂದು ಕ್ರೀಟಾಂ ತುಂಗಕುಚಾಂ ನಯನತ್ರಯ ಯುಕ್ತಾಂ. ದುರ್ಗೆಯು ಕೂಡ 3 ಕಣ್ಣಿನಲ್ಲಿ, ತ್ರ್ಯಂಬಕೆ ಅಂತ ಅವಳನ್ನು ಕರಿತೇವೆ. ತ್ರ್ಯಂಬಕ ಅಂದ್ರೆ 3 ಕಣ್ಣುಳ್ಳವಳು ಅಂತ ಅರ್ಥ. ತ್ರ್ಯಂಬಕ ರುದ್ರನಲ್ಲಿ ಅಂತರ್ಯಾಮಿಯಾದ ನರಸಿಂಹನು ಕೂಡ 3 ಕಣ್ಣಿನಿಂದ ಶೋಭಿಸತಕ್ಕಂತಹ ಶಕ್ತಿ. ಉರುವೃತ್ತರ ವಿತ್ರಿನೇತ್ರಂ ಜಾನುಪ್ರಸಕ್ತ ಕರಯುಗ್ಮಂ. ತಾನು ನರಸಿಂಹನಾಗಿದ್ದುಕೊಂಡು 2 ಕೈಗಳನ್ನು ತನ್ನ ಮಡಿಲ ಮೇಲೆ ಇಟ್ಟುಕೊಂಡು ಯೋಗ ನರಸಿಂಹ ಸ್ವರೂಪದಲ್ಲಿ ಕುಳಿತಿರ್ತಕ್ಕಂಥವ. ಚಕ್ರಂ ಧರಂಚ ದಧತಂ. ಚಕ್ರ ಮತ್ತು ಶಂಖವನ್ನು ಕೈಯಲ್ಲಿ ಧರಿಸಿದ್ದಾನೆ. ಚಕ್ರ ಧರಿಸುವುದರ ಮೂಲಕ ನಮಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳ್ತಾನೆ. ಶಂಖವನ್ನು ಧರಿಸುವುದರ ಮೂಲಕ ನಿಮಗೆ ಜ್ಞಾನವನ್ನು ಕೊಡ್ತೇನೆ ಅಂತ ಹೇಳ್ತಕ್ಕಂತಹ ಚಕ್ರ ಶಂಖಧಾರಿಯಾದಂತಹ 2 ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡಂತಹ 4 ಕೈ ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಪ್ರಿಯ ಸಮೇತಂ ದಿಗ್ಮಾಂಶು ಕೋಟೆ ಅಧಿಕ ತೇಜಸಂ. ಕೋಟಿ ಸೂರ್ಯರಿಗಿಂತ ಅಧಿಕ ತೇಜಸ್ಸಿನಿಂದ ತುಂಬಿದಂತಹ ಬ್ರಹ್ಮಾಂಡದ ಒಳಗೂ ಹೊರಗೂ ಬೆಳಗತಕ್ಕಂತಹ ನರಸಿಂಹ ರೂಪ. ಅಂತಹ ಅಗ್ರ್ಯ ಶಕ್ತಿ, ಲೋಕವನ್ನು ಸಮಗ್ರವನ್ನು ನಿರ್ವಹಿಸತಕ್ಕಂತಹ ಬ್ರಹ್ಮ ನಿಯಾಮಕವಾದ ಆ ಮಹಾಶಕ್ತಿ ನರಸಿಂಹ ಶಕ್ತಿಯನ್ನು ಎಲ್ಲರೂ ಧ್ಯಾನಿಸಬೇಕು ಅಂತ ಶ್ರೀಮನ್ ಮಧ್ವಾಚಾರ್ಯರು ಆ ನರಸಿಂಹನ ಧ್ಯಾನ ಸ್ವರೂಪವನ್ನು ಹೇಳಿದ್ದಾರೆ. ಅದಕ್ಕೆ ಅನುಗುಣವಾದಂತಹ ನರಸಿಂಹನ ಸ್ವರೂಪವನ್ನು ಪರಮ ಪೂಜ್ಯರಾದಂತಹ ಶ್ರೀ ವಿಶ್ವಭೂಷಣ ತೀರ್ಥ ಶ್ರೀಪಾದರು ಈ ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಇಡೀ ಬೆಂಗಳೂರಿನ ಜನತೆ, ಸುತ್ತಮುತ್ತಲ ಜನತೆ, ಗ್ರಾಮಾಂತರದ ಜನತೆಗೂ ಕೂಡ ನರಸಿಂಹನ ಉಪಾಸನೆಯನ್ನು ಮಾಡುವುದಕ್ಕೆ ಒಂದು ಸುಂದರವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪರಮ ಪೂಜ್ಯ ಶ್ರೀಪಾದರ ಕರ್ತೃತ್ವ ಶಕ್ತಿಗೆ ನನ್ನ ದೊಡ್ಡ ನಮಸ್ಕಾರಗಳನ್ನು ಹೇಳ್ತಾ, ಪೂಜ್ಯ ಶ್ರೀಪಾದರ ಪ್ರೀತಿಗೂ ನಮಿಸ್ತಾ, ಆ 7-8 ದಿವಸಗಳಿಂದ ನಡೆಸ್ತಾ ಇರತಕ್ಕಂತಹ ಈ ಜ್ಞಾನ ಯಜ್ಞ ಅನೇಕರು ಅದರಿಂದ ಉಪಕಾರವನ್ನು ಪಡೆದಿದ್ದೀರಿ. ತಮಗೆಲ್ಲರಿಗೂ ಈ ಭೋಜನ ಕಾಲವನ್ನು ಕೂಡ ಲೆಕ್ಕ ಹಾಕದೆ, ನಿಲ್ಲಿಸಿ ಆಚಾರ್ಯ ಅಂತ ಯಾರು ಮುಖದಲ್ಲಿ ತೋರಿಸದೆ ಶ್ರದ್ಧೆಯಿಂದ ಶ್ರವಣ ಮಾಡಿದಂತಹ ತಮ್ಮೆಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತಾ, ಆ ನರಸಿಂಹದೇವರ ಅನುಗ್ರಹವನ್ನು ಪರಮ ಪೂಜ್ಯ ಶ್ರೀಪಾದರು ನಮಗೆಲ್ಲ ಆಶೀರ್ವದಿಸಬೇಕು ಅಂತ ಕೇಳಿಕೊಂಡು ಈ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಮಧ್ವಪದಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಭಿನ್ನನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.